ಆಗ್ತಿಲ್ಲ. ಒಂದು ಹುಡುಗಿ ಸಿಕ್ಕರೆ ಸಾಕು, ಅಜ್ಜಿ ಸಿಕ್ಕರು ಬಿಡಲ್ಲ ಲೋಫರ್ಗಳು. ಅವಾಗಿನ ನಾನು ನೋಡ್ತಿದ್ದೀನಿ ಮಚ್ಚ, ನಿಮ್ಮ ಬಗ್ಗೆ ಇವಾಗ ಹೆಮ್ಮೆಯಿಂದ ಹೇಳ್ತಿದ್ದೆ. ಆಕ್ಚುಲಿ ಬೆಟ್ಟದ ಇತಿಹಾಸ ನೋಡಂಗಿದ್ರೆ ಸೀತೆನ ಅಪಹರಿಸ್ಕೊಂಡು ಹೋದ ರಾವಣ ಕಷ್ಟ ಆಗ್ತಿದೆ ಅಪ್ಪ ಮಚ್ಚ. ಓಡ್ ಮೇಲೆ ಆಗಲ್ಲ. ವೆಯ್ಟ್ ಪண்றங்க ಬಂದ ನೋಡಿ, ಯಾವನೋ ಹೋಸ್ಟೆಲ್ ಕೊಟ್ಟ ಅಂದ್ಬಿಟ್ಟು ಅದಕ್ಕೆ ಹೆಂಗ್ ಹೊಡ್ಕೊಂತಿದ್ದಾರೆ. ನೀವು ನೋಡ್ತೀರಾ ಬೆಂಗಳೂರು ಮೈಸೂರು ಹೈವೇ. ಹೇ ಸಿರಿ, ಕಾಲ್ ಮಚಾನ್ ಸ್ಪೀಕರ್. Calling Naga mobile on speaker. ಎಲ್ರು ರಾಮನಗರ ಅಲ್ಲ, ಇಲ್ಲಿ ರೈಟ್ ತಗೊಬೇಕು, ಮಾಗಡಿ ರೋಡು. ರಾಮನಗರ ಬೆಟ್ಟ ಅಂದೆ. ಸರಿ ನಡೀತೀರಿ, ಬಂದೆ. ನನಗೆ ಸ್ಲೈಟ್ ಆಗಿ ಡೌಟ್ ಬಂತು, ಮೇ ಬಿ ಹುಡುಗರು ರಾಮನಗರ ಸೈಡ್ ಹೊರಟ್ಬಿಟ್ರ. ಈಗಲೇ 68 ಕಿಲೋಮೀಟರ್ ತೋರಿಸಿದ್ದು ಅಂತ ಹೇಳಿದ್ದು ತುಮಕೂರು ಕ್ಯಾಟಸ್ ಅಂತ ಹತ್ರ ಬರೋ ರಾಮದೇವ್ರ ಬೆಟ್ಟ. ಬಟ್ ರಾಮನಗರ ಹತ್ರ ಇರೋದು ಜಸ್ಟ್ 18 ಕಿಲೋಮೀಟರ್ ತೋರಿಸ್ತಿದೆ. ಒಂದೇ ರೋಡು, ನೆಟ್ಟಿಗೆ ಎಲ್ಲೂ ಟರ್ನಿಂಗ್ಸ್ ಇಲ್ಲ. Subscribe to Agastya Vlogs. ಅಗಸ್ತ್ಯ ಮೊಗರ್ಗೆ ಬರ್ತಿದ್ದಾನೆ. ಎಸ್ ಗಾಯ್ಸ್, ಆ ರಸ್ತೆ ಏನಂತ ನಿಮ್ಗೆ ಗೊತ್ತಾಗ್ತಿದ್ಯಾ? ಗೊತ್ತಿಲ್ಲ ಅಂದ್ರೆ ಬನ್ನಿ, ನಿಮಗೆ ನಾನು ತಿಳಿಸ್ಕೊಡ್ತೀನಿ. ಕರೆಕ್ಟಾಗಿ ನಾವು ಬೆಂಗಳೂರು ಎಕ್ಸ್ಪ್ರೆಸ್ ಹೈವೇ ಹತ್ರ ಬಂದು ರೀಚ್ ಆಗೋಯ್ತು. ಹಂಗೋಗಿ ಹಿಂಗೆ ಬಂದಿದ್ದೀವಿ ನೋಡ್ಬೋದು. ಬೇರೆ ಫೋನ್ ಮಾಡ್ತಾವನೆ, ಅವಾಗ ಬಂದಿದ್ವಿ. ಸೊ ಇಲ್ಲಿ ಲೆಫ್ಟ್ ತಗೊಂಡು ಇನ್ನೂ 2.9 ಕಿಲೋಮೀಟರ್ಸ್ ಐತೆ. ನಾನು ನೆಲಮಂಗಲ ರೂಟಲ್ಲೇ ಮತ್ತೆ ರಿಟರ್ನ್ ಹೋಗ್ತೀವಿ ಅಂದ್ಕೊಂಡೆ. ಇಲ್ಲೇ ಲೆಫ್ಟ್ ತೊಗೊಬೇಕು, ತಗೊಂಡಾಯ್ತು. ನೋಡಿ ಗಾಯ್ಸ್, ಇದೆಲ್ಲ ಬೆಟ್ಟ, ಅದು ಬೆಟ್ಟ. ಫೈನ್, ಬನ್ನಿ, ತಳಭಾಗದಲ್ಲಿ ಸಿಗುತ್ತೀನಿ. ಅವ್ರು ಹೋಗಿ ರೀಚ್ ಆದ್ರು ಅನ್ಸುತ್ತೆ. ಫೈನ್ ಗಾಯ್ಸ್, ಈ ಕೇಮಠ ರಾಮ ದೇವರ ಬೆಟ್ಟ, ರಣಹದ್ದು, ವನ್ಯಜೀವಧಾಮ. ಓಕೆ, ಇನ್ನು ಬಾಯ್ಸ್ ಬಂದಿಲ್ಲ ಅನ್ಸುತ್ತೆ. ಹೀಗೆ ಒಂದು ವೀಡಿಯೋ ಹಾಕ್ಬಿಡೋಣ. ನೋಡಿ ಗಾಯ್ಸ್, ಇದೇ ರಾಮದೇವರ ಬೆಟ್ಟ. ಅದಕ್ಕೆ ಗೇಟ್ ಕ್ಲೋಸ್ ಮಾಡ್ಕೊಂಡಿದ್ರು. ನಡ್ಕೊಂಡೋಗಲ್ಲಿ ಕೇಳಿದ್ದಕ್ಕೆ ಈ ಥರ ಹೇಳಿದ್ರು, ಟೈಮಿಂಗ್ಸ್ ಇದೆ ಅಂತ. ಇದ್ರ ಮೇಲೆ ಹೋಗ್ಬೇಕು. ಅದಾಗ ಗೊತ್ತಿಲ್ಲ ನನಗೆ. ಇರಿ, ಹುಡುಗರು ಫೋನ್ ಮಾಡೋಣ. ಮಕ್ಕಳಿಗೆ 10 ರೂಪಾಯಿ, ದೊಡ್ಡವ್ರಿಗೆ 25 ರೂಪಾಯಿ, ಫಾರಿನರ್ಸ್ಗೆ 100 ರೂಪಾಯಿ, ಗಾಡಿಗೆ ಒಂದು 10 ರೂಪಾಯಿ, 4 ವೀಲರ್ಗೆ 20 ರೂಪಾಯಿ. ಫೈನ್, ಬೆಳಗ್ಗೆ 9ರಿಂದ 5 ಗಂಟೆವರೆಗಂತ ಫೈನ್ ಗುರು. ಆ ಅಣ್ಣನಿಗೆ ಫೋನ್ ಪೇ ಮಾಡ್ಕೊಂಡು ಅವ್ರ ಕ್ಯಾಶಲ್ಲೇ ಕಟ್ಬಿಟ್ವಿ. ಫೈನ್, ರಣಹದ್ದು ವನ್ಯಜೀವಧಾಮ ಅಂತ ಐತೆ. ಎಷ್ಟು ರಣಹದ್ದು ಐತೆ ಮೇಲೆ ಗೊತ್ತಿಲ್ಲ. ಒಂದು ಅರ್ಧ ಕಿಲೋಮೀಟರ್ವರೆಗೂ ಗಾಡಿ ಹೋಗುತ್ತೆ. ಆಮೇಲೆ ಪಾರ್ಕ್ ಮಾಡಿ 400 ಮೆಟ್ಲ ಹತ್ರ ಹತ್ತಬೇಕು ಅಂತ ಹೇಳಿದ್ರು. ಸೊ ರಣಹದ್ದು ಅಂದರೆ ನೋಡ್ತಿದ್ದೀರಲ್ಲ, ಇದೆ. ಇದೆಲ್ಲ ತೋರಿಸ್ಬೇಕಂದ್ರೆ ಲೈಕ್ ಈ ಜನ್ರೇಷನ್ ಅವ್ರಿಗೆ ಗೊತ್ತಿರಲ್ಲ. ಈ ಬೆಟ್ಟವನ್ನು ಹಕ್ಕುತ್ತಿದ್ದಲ್ಲಿ ನನಗೆ ಕೈಲಾಸಗಿರಿ ಬೆಟ್ಟ ಹತ್ತಿದಾಗೆ ಒಂದು ಫೀಲಿಂಗ್. ಫೈನ್, ಗಾಡಿ ಪಾರ್ಕ್ ಮಾಡಾಯ್ತು. ನಡೆಯೋಣ ಗಾಯ್ಸ್. ಚೆನ್ನಾಗೈತೆ ನೋಡಿ, ಕೂದ್ಲಿಗೂ ಆ ಕನ್ನಡಿ. ಹೊಚ್ಕಡ ಇದೆ, ಮ್ಯಾಲ್ ಜಾಬ್ ಇರ್ತದಾನೆ. ಹೆಲ್ಮೆಟ್ ಹಾಕಿ ಕನ್ಫುಲ್ಲು ರೆಡ್ ಆಗೋಯ್ತು ಗುರು ಧೂಳಿಗೆ. ಫೈನ್, ಬನ್ನಿ, ಬೆಟ್ಟ ಹಾಕೋಣ. 400 ಮೆಟ್ಲು. ಫೈನ್ ಗೈಸ್, ಎಂಟ್ರೆನ್ಸ್ ಅಲ್ಲೇ ದೊಡ್ಡ ದಾರ ಹಾಕಿದ್ದಾರೆ. ದಾರನ್ ದಾಟಿ ಹೋಗ್ಬೇಕು. ಸೊ ಆಕ್ಚುಲಿ ಬೆಟ್ಟದ ಇತಿಹಾಸ ನೋಡಂಗಿದ್ರೆ ಲೈಕ್ ಸೀತೆನ ಅಪಹರಿಸ್ಕೊಂಡು ಹೋದ ರಾವಣನ ತಡೆಯಲು ಜಟಾಯು ಬರುತ್ತೆ. ಜಟಾಯು ಇಸ್ ನಥಿಂಗ್ ಬಟ್ ಹದ್ದು. ಅವಾಗ ಲೈಕ್ ರಾವಣ ಕೈಯಿಂದ ಜೀವನ ಬಿಡ್ಬೇಕಾಗುತ್ತೆ ಹದ್ದು. ಅದರಿಂದ ರಾಮದೇವರ ಬೆಟ್ಟ ಅನ್ನೋ ಹೆಸರು ಬಂದಿದೆ ಗುರು. ಇದೇ ಥರ 400 ಮೆಟ್ಲುಗಳೈತಂತೆ. ಸ್ಟಾರ್ಟ್ ಮಾಡಿದ್ದೀವಿ. ಸಮಯ ಎಷ್ಟು ಮಚ್ಚ? ಒಂದು 46. ಮೇಲೆ ಹೋಗಿ ಟೈಮ್ ಹೇಳ್ತೀನಿ, ಬನ್ನಿ ನೋಡೋಣ. ಅಲ್ಲಿ ಯಾರೋ ನೇಪಾಳ ಬಾರ್ಡ್ರಿಂದ ಒಂದು ಗ್ಯಾಂಗ್ ಬಂದೈತೆ. 5 ಜನ ಕುತ್ಕೊಳ್ಳೋ ಜಾಗದಲ್ಲಿ 9 ಜನ ಕುತ್ಕೊಂಡ್ಬಂದ್ರು. ನಾವು 5ರಲ್ಲಿ 7 ಜನ ಕುತ್ಕೊಂಡವ್ರೆ. ಅವ್ರು 5 ಜಾಗದಲ್ಲಿ 9 ಜನ ಬಂದವ್ರೆ. ನಮ್ಮನೆ ಮೀರಿಸ್ಬಿಟ್ರು.
ನೋಡಿ ಅವರೇ ಒಂದೇ ಕಾರಲ್ಲಿ 9 ಜನ ಬಂದವರು. ಫೈನ್ ಗೈಸ್, ಇರೋದ್ರಲ್ಲೇ ಟಫೆಸ್ಟ್ ಹೇಗೆ ಬಂದ್ಬಿಟ್ವಿ ನೋಡಿ. ಈಗ ಕಂಬಿ ಇಕ್ಕೊಂಡು ಬೆಟ್ಟ ಇಟ್ಬೇಕು. ನಾನು ಮಾತಾಡ್ತಿರೋ ಗೊತ್ತಾಗ್ಬೋದು ನಿಮ್ಗೆ ಎಷ್ಟು ಟಯರ್ಡ್ ಆಗಿದ್ದೀನಿ ಅಂತ. ಅವ್ರೇನೋ ನಿಂತ್ಕೊಂಡು ಒಂದು ಹುಡುಗಿ ಸಿಕ್ಕರೆ ಸಾಕೋರು, ಅಜ್ಜಿ ಸಿಕ್ಕರು ಬಿಡಲ್ಲ ಲೋಫರ್ಗಳು. ಅವಾಗಿನ ನಾನು ನೋಡ್ತಿದ್ದೀನಿ. ಹಂಗೆ ಆಗ್ತಿಲ್ಲ ಮಚ್ಚ, ನಿಮ್ಮ ಬಗ್ಗೆ ಇವಾಗ ಹೆಮ್ಮೆಯಿಂದ ಹೇಳ್ತಿದ್ದೆ. ಗೈಸ್ ವಿ ಸ್ಟಾರ್ಟೆಡ್ ಟಫೆಸ್ಟ್ ಟೈಮ್ಸ್. ಇಲ್ಲಿ ಹೋಗಿ ಯಾವ ಸ್ಟೆಪ್ಸ್ ಇಲ್ಲ, ಜಸ್ಟ್ ಗ್ರಿಪ್ಪಲ್ಲಿ ಹೋಗಿ ಇರೋ ಬಂದೆ. ಫೈನ್ ಗೈಸ್, ಇಲ್ಲಿ ನೋಡಿ ಸ್ಟೆಪ್ಸ್ ಇಲ್ಲ ಅಷ್ಟೇ ನಿಮ್ಗೆ ಗ್ರಿಲ್ ಸಪೋರ್ಟು. ಸೊ ಫ್ರಮ್ ಹಿಯರ್ ಗೈಸ್ ಕಷ್ಟ ಆಗ್ತಿದೆಯಪ್ಪ ಮಚ್ಚ. ಓಡಿ 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 ಓಡಿ, ಸೂಪರ್ ಮಚ್ಚ, ಕಮಾನ್ ಮಚ್ಚ. ಹಾಂ ಗೈಸ್, ಅರ್ಧ ಅಷ್ಟು ಬೇಗ ಬಂದ್ಬಿಟ್ವಿ. ವ್ಯೂ ನೋಡಿ, ಬನ್ನಿ ಮೇಲೋಗಿ ಒಟ್ಟಿಗೆ ತೋರಿಸ್ತೀನಿ ಮಚ್ಚ. ಹೈವೇ ಕಾಣಿಸ್ತಿದೆ. ಹಾಂ, ನೀ ಹೆಂಗೆ ಪಾಪ ಅಂತ ತೆರಿಯೋ ಗೈಸ್, ಇದ್ರ ಮೇಲೆ ಆಗಲ್ಲ. ಅದೇ ಅದೇ ಗೈಸ್, ಫೋನ್ ಜಾಬಲ್ಲಿ ಇಟ್ಕೊಂಡು ಮೇಲೋಗಿ ಕಂಟಿನ್ಯೂ ಮಾಡ್ತೀನಿ. ಭಾಳ ಹಂಗೆ ವೆಯ್ಟ್ பண்ணிருக்காங்க. நான் தாமி தொங்கிட்டேன். ஃபோன் ಬಂದ. ವ್ಯೂ ನೋಡ್ತೀರಾ? ಬೆಂಗಳೂರು ಮೈಸೂರು ಹೈವೇ ನೋಡಿ ಗಾಯ್ಸ್, ಅದು ಬೆಂಗಳೂರು ಮೈಸೂರು ಹೈವೇ. ಪೊದೆಗಳು ನೋಡ್ಕೊಂಡು ಪಾಪ ಪ್ರೇಮಿಗಳ ಅವಸ್ಥೆ ನಮ್ಮ ಕೈಯಲ್ಲಿ ನೋಡೋಕ್ಕಾಗ್ತಿಲ್ಲ. ಎಲ್ಲ ಪೊದೆ ರಿಸರ್ವ್ ಆಗಿದೆ ಅಂತ ಇವ್ರು ಯಾವುದೋ ಪೊದೆ ಒಳಗಡೆ ತಪ್ಪು. ಮಕ್ಳುಗಳೆಲ್ಲ ನೋಡ್ತಾರೆ, ಆದರೂ ಇದೊಂದು ಹಾಕ್ತೀನಿ ಅಡ್ಜಸ್ಟ್ ಮಾಡ್ಕೊಳ್ಳಿ. ಸೊ ಒಬ್ಬ ಕ್ಯಾಕ್ಟಸ್ ಅಂತವನೇ, ಒಬ್ಬ ಟೈಪಾಸ್ ಅಂತವನೇ, ಏನಂತ ಗೊತ್ತಿಲ್ಲ. ಟೈಪ್ ಆಫ್ ಬೆಟ್ಟ ತುಂಬ ಅದೇ ಐತೆ. ನೆರಳು ಹುಡುಕ್ತಿದ್ದೀವಿ, ಇವ್ರು ಹೋಗಿ ಸೆಟ್ಲ್ ಆಗಬೇಕು. ಆಗ್ತಿಲ್ಲ. ಓಹ್ ಸ್ನೇಹಿತರೆ, ಕೊನೆಗೂ ನಿಮಗಲ್ಲಿ ಕಾಣಿಸುತ್ತಿರುವುದು ಬೆಂಗಳೂರು ಮೈಸೂರು ಎಕ್ಸ್ಪ್ರೆಸ್ ಹೈವೇ. ಸದ್ಯಕ್ಕೆ ನಾವೀಗ ರಾಮದೇವರ ಬೆಟ್ಟ ತುದಿಯಲ್ಲಿದ್ದೇವೆ. ಸೊ ಇದೇ ಗಿಡ ನಾನು ಹೇಳಿದ್ದು, ಟೈಪ್ ಆಫ್ ಅಂತೆ. ಓಹೋ, ಬೇಜಾನೆ ಇವರು, ಸುತ್ತಲೂ ಬೇರೆ ಬೆಟ್ಟಗಳಪ್ಪ. ಕೊನೆಗೆ ಯಾವುದೋ ಒಂದು ಯೂಸ್ ಮಾಡಿರೋ ಪದೇ ಸಿಕ್ತು. 3 ಜನ ಕೂತ್ಕೊಂಡಿದ್ದೀವಿ. ವಾ ಹಲೋ ಆಮ ನಿಮಗೆ ನಮ್ಮ ರಾಮನಗರ ಬೆಟ್ಟಾಗಿ ಗೈಸ್, ಒಂದು ಕಾಲು ಹೋಯ್ತು, ಪದೇ ಬಿಟ್ಟು ಮುಂದಕ್ಕೆ ಹೋಗ್ತಿದ್ದೀವಿ. ಬೆಟ್ಟ ಒಂದು ರೌಂಡ್ ಹಾಕೊಂಡು ಕೆಳಗಡೆ ಹೋಗಿ ಎಲ್ಲರೂ ಹೋಟೆಲ್ ಹುಡ್ಕೊಂಡು. ಸೊ ಪ್ಲೇಸ್ 100% ಬರ್ತಿದೆ. ಬಟ್ ಏನಂದ್ರೆ ಮುಂಜಾನೆ ಅಥವಾ ಮಳೆಗಾಲದಲ್ಲಿ ಬಂದ್ರೆ ಚಿಂದಿ ಆಗಿರುತ್ತೆ. ಲಾಸ್ಟ್ ಒಂದು ಈ ಬೆಟ್ಟಕ್ಕೆ ಇಕ್ಕೋದಕ್ಕೆ ಅದೊಂದು ಟಫ್ ಆಗೈತೆ. ಅದು ಬಿಟ್ರೆ ಮಿಕ್ಕಿದೆಲ್ಲ ಅಸ್ಸಾಂ ಮಲಗಯ್ಯ. ನೋಡಿ, ಯಾವನೋ ಹೋಲ್ಸೇಲ್ ಕೊಟ್ಟು ಅಂದ್ಬಿಟ್ಟು ಅದಕ್ಕೆ ಹೆಂಗೆ ಹೊಡ್ಕೊಂತಿದ್ದಾರೆ. ಎಕ್ಕಿ ರೂಟಲ್ಲಿ ಇಳಿತಿದ್ದೀವಿ. ಮತ್ತಿಟ್ರ ಮಚ್ಚ ನೋಡಿ ಎಷ್ಟು ಸ್ಲೋಪಾಗಿ ಸ್ಲ್ಯಾಂಟ್ ಆಗಿದೆ. ವಡಕ ಓಟದು ಬೋದು ಪಾಪ ವಡಕ ಅಮ್ಮ.
ತಕ್ ತಕ್ಕಿಡ್ತಾ ತಕ್ಕಿಡ್ತಾ ಸೊ ಅವರಿಬ್ಬರು ಅಲ್ಲಿ ಪ್ರಸಾದ ಕೊಡ್ತಿದ್ದಾರೆ ನೋಡಿ, ಅಲ್ಲಿ ಈಸ್ಕೊತಿದ್ದಾರೆ. ಫುಲ್ ಟಯರ್ಡ್ ಆಗಿದೆ. ಕೆಳಗಡೆ ಹೋಗಿ ಹೋಟ್ಲಲ್ಲಿ ನೆಕ್ಸ್ಟ್ ಎಲ್ಲ ಅಂತ ಗೊತ್ತಿಲ್ಲ, ಒಂದು 3 ಗಂಟೆವರೆಗೂ ಇಲ್ಲೇ ಸ್ಪೆಂಡ್ ಮಾಡಿ ಆಮೇಲೆ ಹೋಗೋ ಜಾಗದಲ್ಲಿ ಎಲ್ಲರೂ ಫೋಟೋ ಶೂಟ್ ಮಾಡೋಣ ಅಂತ ಪ್ಲ್ಯಾನ್ ಇದೆ. ಬೆಳೆಸಿ ಬೇಡ ಗುರು, ನೀವು ತಿನ್ನು ಗುರು. ಕ್ಯಾಸ್ ಕಟ್ಟ ಉಸುಪೈತಿ ಉಂಟು. ಪ್ರಸಾದ ಭೋಜನ ಆಯಿತು. ವಿಪರೀತ ಏನಪ್ಪ ಅಂತ ಹೇಳಿದ್ರು, ಅದೇನೋ ಮಾಡಿ ನಮ್ಮ ಹುಡುಗ ಎಷ್ಟು ಚೆನ್ನಾಗಿ ಪಾತ್ರೆ ತೊಳಿತಾನೆ. ಯಾರು ಹೆಣ್ಣಿದ್ರೆ ಕೊಡಿ ಅವನಿಗೆ. ಇನ್ಸ್ಟಾ ಹಿಡಿ ಭರತ್ ಕುಮಾರ್ 411 ಅಂತ, ಡಾರ್ಕ್ ಸ್ಟೆಲ್ಲಿಯನ್ ಅಂತ ಏನೋ ಇನ್ನೊಂದು ತಿಕ್ಕೊಂಡವನೆ. ಸೊ ಮನೇಲಿ ಹುಡುಗಿ ಇದ್ದರೆ ಆ ಅಕೌಂಟಿಗೆ ಪಿಂಗ್ ಮಾಡಿ, DM ಮಾಡಿ, ತೊಳಿ ಮಚ್ಚ ಬೇಗ. ಹುಡುಗಿರು ಕಾಯ್ತವ್ರು ನಿನ್ನ ಟ್ಯಾಲೆಂಟ್ ನೋಡೋಕ್ಕೆ ಹುಡುಗಿಯರು ಕಾಯ್ತಿದ್ದಾರೆ. ಹಂಗಲ್ಲೋ, ಕೈ ಒಳಗಡೆ ಹಾಕಲು ಮಚ್ಚ, ನೀನು ಹಿಂಗೆ ತೊಳೆದ್ರೆ ನಿಜ ಯಾರು ಏನು ಕೊಡಲ್ಲ. ಸುಮ್ಮನೆ ಹೋಗಿ ಯಾಕೆ ನಿಂತಿ. ಫೈನ್, ಅನ್ನದಾನ ಮುಗೀತು, ಹೊಟ್ಟೆ ತುಂಬಿತು. ಬನ್ನಿ ಕೆಳಗಡೆ ಹೋಗಿ ಪಾರ್ಕ್. ಸೆಕೆಂಡ್ ಏಬಲ್ ಟು ವಾಕ್. ನಮಗೆ ಮುಟ್ಟಿ ನೋವ್ತಿದೆ, ಮಂಜುಗೆ ಕಾಲು ನಡುಗ್ತಿದೆ. ಯಾರು ತಂಬ? ನಾನು ಅದೇ ಇಷ್ಟು ದಿನ ಅಷ್ಟು ಇದ್ದಿತ್ತು, ಬಟ್ ಯಾಕೆ ಇವತ್ತು ಒಂದೊಂದು ಹೆಜ್ಜೆಗೆ ನಡುಗ್ತಿದೆ ಕಾಲು. ಆರಾಮಾಗಿ ಹೇಳಿದೆ. ಫೈನ್ ಗೈಸ್, ಹೊರಟ್ವಿ. ಫೈನ್, ವಿ ಆರ್ ಲೀವಿಂಗ್ ಟೈಮ್ ಎಕ್ಸಾಕ್ಟ್ಲಿ 2:25. ಪಿಚ್ಗಾರ ಏನಕ್ಕೆ ಲಾಕ್ ಮಾಡಿದೆ, ಕಟ್ಟಾಯಿತು. ಇಂಡಿಕೇಟ್ ಹೊಡೆದೋಗಿದ್ರೆ ನೋಡಿದೆ. ಅಮ್ಮ ಓಕೆ, ಇಲ್ಲಿ ಪಾರ್ಕ್ ಐತೆ, ಒಣಗೋಗಿರೋ ಪಾರ್ಕು. ABC ಐತೆ ಅಷ್ಟೇ, D ಕಾಣಿಸ್ತಿಲ್ವ ಅಲ್ಲ. 2:15 ಆಯ್ತು ಗುರು. ಎಲ್ಲಿ ಹೋಗೋಣ, ಏನು ಮಾಡೋದಂತ ಐಡಿಯಾ ಇಲ್ಲ. ಅವನೇನೋ ಒಬ್ಬನೇ ಬರಬೇಕಂತೆ, ಅವ್ರ ಹುಡುಗಿ ನೆನಪಾದ್ಲ ಏನೋ. ಸೇಮ್ ಗುರು, ಆ ಕೈಲಾಸಗಿರಿ ಬೆಟ್ಟ ಹಿಂಗೆ ರೋಡ್ ಆಗಲಿ, ಆ ಎನ್ವಿರಾನ್ಮೆಂಟ್ ಆಗಲಿ. ಫೈನ್, ಎಕ್ಸಿಟ್ ಆದ್ವಿ. ಬಾಯ್ ಗುರು, ಬನ್ನಿ ಹೈವೇಲಿ ಹೋಗಿ ಸಿಗ್ತೀವಿ. ಗಾಯ್ಸ್, ಮುಂದಿನ ಜಾಗ ಎಲ್ಲಂದು ಗೊತ್ತಿಲ್ಲ, ಸದ್ಯಕ್ಕೆ ಲೆಫ್ಟ್ ತಗೊಂತೀವಿ. ಎಲ್ಲಿಗೆ ಶಿಷ್ಯ ಊಟ? ನಂದು ಕಂಜಪ್ಪಿಸ್ನ ಹೇಳಲ್ಲ. ಫೈನ್, ಹೈವೇ ಬಂದಾಯಿತು. ಓಕೆ ಗಾಯ್ಸ್, ಅದೇ ರಾಮದೇವರ ಬೆಟ್ಟ. ಫ್ಯಾಮಿಲಿ ಜೊತೆ ಅಥವಾ ಫ್ರೆಂಡ್ಸು ಅಥವಾ ಕಪಲ್ಸು ಯಾರಿಗೆ ಆಗಲಿ ಲೈಕ್ ಒಳ್ಳೆ ಜಾಗ ನೋಡೋದಕ್ಕೆ ನಾನು ಕೂಡ ಏನು ಅಂದ್ಕೊಂಡಿದ್ದೆ. 100% ರೆಫರಬಲ್, ಆರಾಮಾಗಿ ಬರ್ಬೋದು ನೀವು. ಫೈನ್ ಗಾಯ್ಸ್, ಜ್ಯೂಸ್ ಬ್ರೇಕ್ ತೊಗೊಳ್ಳೋಣ ಅಂತ ವಂಡರ್ಲಾ ಗೇಟಲ್ಲಿ ಇದ್ದೀವಿ. ಹೋಗಿ ಏನು ಮಾಡ್ತೇವೆ, ಬೆಳಗ್ಗೆ ಹೋದರೆ ಅದೊಂದು ಅರ್ಥ. 250 ರೂಪಾಯಿ ಟ್ಯಾಕ್ಸ್ ಹಾಕೋದು ಅಂತ ಯಾವುದೋ ಜ್ಯೂಸ್ ಕುಡಿದ್ರು. ನಂತರ ಮಿನಿಮಮ್ ಆಗಿ 20 ರೂಪಾಯಿ ಜ್ಯೂಸ್ ಕುಡಿದ್ರು ಅಂದರೆ 70 ರೂಪಾಯಿ 80 ರೂಪಾಯಿ ಜ್ಯೂಸ್ ಕುಡಿದು ವಂಡರ್ಲಾ ಗೇಟ್ ಹತ್ರ ಬಂದ್ಬಿಟ್ಟು ವಂಡರ್ಲಾ ಹತ್ರ ಹೋಗಿಲ್ಲ ಅಂದರೆ ಹೆಂಗೆ, ಅದಕ್ಕೆ ವಂಡರ್ಲಾ ಒಳಗಡೆ ಹೋಗಲ್ಲ, ಜಸ್ಟ್ ನಿಯರ್ ಬೈ ಹೇಗಿದೆ ಅಂತ ಹೋಗಿ ನೋಡೋಣ ಅಂತ ಹೋಗ್ತಿದ್ದೀವಿ. ಓಕೆ, ವಿ ಆರ್ ಅಟ್ ವಂಡರ್ಲಾ ಎಂಟ್ರಿ. ಇದ್ದ ಬ್ರೋ ವಂಡರ್ಲಾ. ನೋಡಿ ಗಾಯ್ಸ್, 3219ನೇ ದಿನ ಆಗಿದೆ. ಸೊ ಇವಾಗವರೆಗೂ ನಡೀತಾನೆ ಇದೆ ಅಂತ ಹೋರಾಟ. ಬಟ್ ಒಬ್ಬನೇ ಆರಾಮಾಗಿ ಕಾಲ್ ಮೇಲೆ ಕಾಲು ಹಾಕೊಂಡು ಮಾಡ್ಕೊಂಡಿದ್ದಾನೆ, ಏನು ಹೋರಾಟನೂ ಗೊತ್ತಿಲ್ಲ. ಫೈನ್, ಲೆಫ್ಟ್ ತೆಗೆದುಕೊಂಡರೆ ಬೆಂಗಳೂರು, ರೈಟ್ ತೆಗೆದುಕೊಂಡರೆ ಮೈಸೂರು. ಯಾರಿಗೂ ಇವನು ಆಕ್ಸರ್ ಹೆಲ್ಮೆಟ್ ತೊಗೊಂಡ್ರೆ ಅದರಲ್ಲಿ A+, B+ ಅಂತ ಕೊಡ್ತಾನೆ. ಇವನು ಅಂಗಡಿಗೆ ಹೋಗಿ ಮನೋಹರ್ ಅಂತ ಮೇಲಾಕಿ ಕೆಳಗಡೆ A+ ಅಂತ ಹಾಕ್ಸಿದ್ದಾನೆ. ನಾನ್ಸೆನ್ಸ್. ನಡಿಯೋ, ಸೈಡ್ ಹೋಗು. ಕರೆಕ್ಟಾಗಿ 9ರಳ್ಳಿಯಲ್ಲಿದ್ದೀವಿ. ಟೈಮ್ 4:23 ಅಷ್ಟೇ. ಈಗ ಇಲ್ಲಿಂದ ಲೆಫ್ಟ್ ತೊಗೊಂಡು ಇಲ್ಲಿ ನಮ್ಮ ಎಕ್ಸ್-ಎಂಪ್ಲಾಯ್ ಮನೆ ಬರುತ್ತೆ, ಅದೇ ಬೌ ಅವ್ರ ಏರಿಯಾ ಇದು. ಫೈನ್, ಒಂದೇ ರೋಡು, ಗೊರಗುಂಟೆ ಪಳ್ಯ. ಗೊರಗುಂಟೆಗೆ ಅಷ್ಟುದ್ದ ಕ್ಯೂ ನಿಂತೈತೆ ಗುರು. ಇಲ್ಲೇ ಲೆಫ್ಟ್ ತೊಗೊಂಡ್ಬಿಡೋಣ. ಅವರು 3 ದಿನಕ್ಕೊಂದು ಸಿಗ್ನಲ್. ಹೌ ಟು ಸರ್ವೈವ್ ಇನ್ ದಿಸ್ ಸಿಗ್ನಲ್ ಗಾಯ್ಸ್. ಸೊ ವಿ ಚೆಕ್ ಲೆಫ್ಟ್ ಹಿಯರ್ ಅಂಡ್ ವಿ ಗೋ ಸ್ಟ್ರೈಟ್. ಲೆಫ್ಟ್ ಟರ್ನ್. ಬೆಳಗ್ಗೆ ಹಿಂಗೆ ಹೋಗಿದ್ದು ಗಾಯ್ಸ್, ಅಲ್ಲಿಗೆ ಬಂದ್ವಿ ನೋಡಿ. ಏಯ್ ವಂಡಿ ಸಾಂಜಿಚೂಡ ಅವ್ರನ್ನ ಸ್ಟ್ರೈಟ್ ಹೋದ್ರೆ HMT ಬರುತ್ತೆ. ಇಲ್ಲಿ ಲೆಫ್ಟ್ ತೊಗೊಂಡ್ರೆ ಗಂಗಮ್ಮ ಸರ್ಕ ಬರ್ತೀನಿ. ಇನ್ನು ಅವ್ರಿಗೆ ಟಾಟಾ ಹೇಳುವ ಸಮಯ. ಸ್ಟ್ರೈಟ್ ಹೋಗಿ ರೈಟ್ ತಗೋ, BL ಗೊತ್ತಾ?
ವಿಕ್ರಮ್ ಮೂವಿಗೆ ಬಂದಿದ್ವಲ್ಲ, ನೀನೆಲ್ಲಿ ಬಂದಿದ್ದೆ? ಹೆಂಗೆ ಕರ್ಕೊಂಬರ್ತಿದ್ದಲ್ಲ. ಲೋ ಇದು MS ಪಾಳೆ ಅಲ್ಲೋ HMTನು ಮಚ್ಚ. ಸ್ಟ್ರೈಟ್ ಹೋಗೋ, ಸರ್ಕಲ್ ಬರುತ್ತೆ, ರೈಟ್ ತಗೋ. ಗುರು ಅವ್ರನ್ನ ಕಳ್ಸ್ಬಿಟ್ಟು ಕಂಟಿನ್ಯೂ ಮಾಡ್ತೀನಿ. ಸರಿ ಬಾಯ್ ಬಾಯ್ ಶಿಶಾ, ಬಾಯ್. ಏನು ಗೈಸ್ ಹೊರಟು ಅವರು. ತುಂಬ ದಿನ ಆದಮೇಲೆ ಲಾಸ್ಟ್ ಇಲ್ಲಿ ನಾವು ಉಡುಪಿ ಹೋಗಿ ಬಂದಿದ್ದೆ. ಅದಾದಮೇಲೆ ಪೊಂಗಲ್ಗೆ ಒಂದ್ಸಲ ಊರಿಗೆ ಹೋಗಿ ಬಂದೆ. ಆಮೇಲೆ ಕಾರಲ್ಲೇ ತುಂಬ ಕಡೆ, ಕುಣಿಗಲ್ 2 ಸಲ, ತಮಿಳ್ನಾಡು 4 ಸಲ ಅಂತ 6 ಸಲ ಸುತ್ತಾಡಿದಾಯ್ತು ಕಾರಲ್ಲಿ. ಫೈನ್ ಗೈಸ್, ಗಂಟೆ ಕರೆಕ್ಟಾಗಿ 5:02 ಆಯಿತು. ಈ ವ್ಲಾಗನ್ನು ಮುಗಿಸುವಂಥ ಟೈಮ್ ಬಂದಿದೆ. ಬೆಳಗ್ಗೆ 7:50 ಬಿತ್ತೆ, ಟೈಮ್ 5 ಗಂಟೆ ಆಯಿತು. 9 ಗಂಟೆಗಳು 12 ನಿಮಿಷಗಳ ನಂತರ ಮನೆಗೆ ಹಿಂದಿರುಗಿ ಬಂದಿದ್ದೇವೆ. ಸೊ ಯಾವುದೇ ರೀತಿಯಾದ ತೊಂದರೆ ಏನಿಲ್ಲ, ಆರಾಮ್ ಆ್ಯಸ್ ಯೂಶುವಲ್ ಆರಾಮಾಗಿ ಹೋಗಿ ಆರಾಮಾಗಿ ಬಂದ್ವಿ ಅಷ್ಟೇ ಗುರು. ಮತ್ತೆ ಮುಂದಿನ ವ್ಲಾಗಲ್ಲಿ ನಿಮ್ಮನ್ನೆಲ್ಲರೂ ನೋಡ್ತೀನಿ. ಅದಕ್ಕೆ ಮುಂಚೆ ಪೊಂಗಲ್ ಸೀರೀಸಲ್ಲಿ ಲೈಕ್ ತುಂಬ ಹಾಕಿದ್ದೀನಿ, ಇದುವರೆಗೂ 4 ವೀಡಿಯೋ ಏನೋ ಹಾಕಿದ್ದೀನಿ. ಸೊ 4 ವೀಡಿಯೋ ಮರಿದಂಗೆ ಚೆಕ್ ಮಾಡ್ಕೊಳ್ಳಿ. ಓಪನ್ ಗೇಟ್ ಆಂಟಿ ಅವರೇ ನಮ್ಮ ತಾಯಿ, ಎಷ್ಟು ಖುಷಿ ನೋಡಿ. ಸೊ ನಿಮ್ಮೆಲ್ಲರೂ ಮತ್ತೆ ಮುಂದಿನ ವ್ಲಾಗಲ್ಲಿ ಸಿಗ್ತೀನಿ. ಅಂಟಿಲ್ ದಟ್ ಟೇಕ್ ಕೇರ್, ಬಾಯ್ ಬಾಯ್ ಫ್ರಮ್ ಅಗಸ್ತ್ಯ, ಲವ್ ಯು ಆಲ್. ಮತ್ತೆ ಮುಂದೆ ವೀಡಿಯೋದಲ್ಲಿ ನೋಡಲ್ಲ. ಸೊ ಆ್ಯಸ್ ಯೂಶುವಲ್ ನಾನು ಹೇಳೋ ಪ್ರಕಾರ ಟಾಟಾ.